ಲಾಸ್ಟ್ ಟೈಮು ಪೂರ್ತಿ ಪ್ರಮಾಣದ ಬಡ್ಜೆಟ್ಟು 45 ಲಕ್ಷ ಕೋಟಿ, ಈ ಸರಿ 47.66 ಲಕ್ಷ ಕೋಟಿ. 47.66 ಲಕ್ಷ ಕೋಟಿಯಲ್ಲಿ 16.85 ಲಕ್ಷ ಕೋಟಿ ಸಾಲ ಪಡೆಯುವಂಥ ಒಂದು ಯೋಜನೆ. ಅದರಲ್ಲಿ ಅಂದರೆ ಆಲ್ಮೋಸ್ಟ್ 30% ಆಫ್ ದ ಟೋಟಲ್ ಬಡ್ಜೆಟ್ ಈಸ್ ಫ್ರಮ್ ಲೋನ್. ಸಾಲದಿಂದ ಬಡ್ಜೆಟ್ನ ಕ್ರಿಯೇಟ್ ಮಾಡ್ಕೊಂಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ? ಇದು ಬಡ್ಜೆಟ್ ಇದು 47.66 ಲಕ್ಷ ಕೋಟಿನಲ್ಲಿ 16.85 ಲಕ್ಷ ಸಾಲ ಪಡೆದಿರುವಂಥದ್ದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿರುವಂಥ ಒಂದು ಬಡ್ಜೆಟ್ ಆಗಿದೆ. ಇಲ್ಲಿಯವರೆಗೆ ನೀವೇ ಕೊಟ್ಟಿರುವಂಥ ಅಂಕಿಅಂಶಗಳ ಪ್ರಕಾರ 2014 ಮಾರ್ಚ್ ತಿಂಗಳಿಗೆ ನಮ್ಮ ದೇಶದ ಮೇಲೆ ಇದ್ದಂಥ ಸಾಲ 53 ಲಕ್ಷ ಕೋಟಿ. ಈಗ ನೀವು ಹೇಳ್ತಾ ಇರುವಂಥದ್ರ ಪ್ರಕಾರ ನಿಮ್ಮ ಸಾಲದ ಮೊತ್ತ 195 ಲಕ್ಷ ಕೋಟಿ. 195 ಲಕ್ಷ ಕೋಟಿ. 53 ಲಕ್ಷ ಕೋಟಿಯಲ್ಲಿ 195 ಲಕ್ಷ ಕೋಟಿಯಲ್ಲಿ ಬರೀ 4 ತಿಂಗಳಿಗೆ 16.85 ಲಕ್ಷ ಕೋಟಿ ಸಾಲ ಮಾಡ್ತೀವಿ ಅಂತ ಹಾಕ್ಕೊಂಡಿದ್ದೀರಿ ನೀವು. ಬರೀ 4 ತಿಂಗಳಿಗೆ. ಇದು ಬಡ್ಜೆಟ್ ಓನ್ಲಿ ಅಪ್ ಟು ಜುಲೈ. ಓನ್ಲಿ ಫಾರ್ 4 months. You are expecting to get loan from different sources up to an extent of 16.85 lakh crore. ಇದು ಸಾಲ ಮಾಡಿ ತುಪ್ಪ ತಿನ್ನುವಂಥರ, ಸಾಲ ಮಾಡಿ ತುಪ್ಪ ತಿನ್ನಿಸುವಂಥ ಕೆಲಸವನ್ನು ನಮ್ಮ ದೇಶದವ್ರಿಗೆ ಮಾಡ್ತಾ ಇಲ್ವಲ್ಲ ನೀವು? ಸಾಲ ಮಾಡಿ ಆ ದುಡ್ಡೆಲ್ಲ ಎಲ್ಲೋಗ್ತಾ ಇದೆ ಅನ್ನುವಂಥದ್ದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. UPA ಇದ್ದಾಗ, ಮನಮೋಹನ್ ಸಿಂಗ್ ಇದ್ದಾಗ GDP ದೇಶದ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆ 11.4% ಇತ್ತು. ನೀವು ಕೊಟ್ಟಿರೋ ಮಾಹಿತಿ ಹೇಳ್ತಾ ಇದ್ದೀನಿ ನಾನು. ಗ್ರೋತ್, ನಮ್ಮ ದೇಶದ ಇವತ್ತಿನ ಆರ್ಥಿಕ ವ್ಯವಸ್ಥೆಯ ಟೋಟಲ್ ಅಮೌಂಟು 220 ಲಕ್ಷ ಕೋಟಿ. 220 ಲಕ್ಷ ಕೋಟಿ. ಇದನ್ನು ಇವರು 5 ಟ್ರಿಲಿಯನ್ 7 ಟ್ರಿಲಿಯನ್ ಮಾಡ್ತೀವಿ ಅಂತ ಹೇಳ್ಕೊಂತಿರ್ತಾವ್ರೆ. ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. 5 ಟ್ರಿಲಿಯನ್ ಅಂದರೆ 500 ಲಕ್ಷ ಕೋಟಿ ಅಲ್ಲ. ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 400 ಲಕ್ಷ ಕೋಟಿ ಏನೋ ಬರುತ್ತೆ. 220 ಲಕ್ಷ ಕೋಟಿ ಅಂದರೆ 220 ರೂಪಾಯಿ ಇದ್ದರೆ ಅದು ಗ್ರೋತು ಒಂದು ವರ್ಷಕ್ಕೆ 11.4%. 11 ರೂಪಾಯಿ ಒಂದು ವರ್ಷಕ್ಕೆ ಜಾಸ್ತಿ ಆಗುವಂಥ ಒಂದು ವ್ಯವಸ್ಥೆ. 100 ರೂಪಾಯಿಗೆ 11 ರೂಪಾಯಿ, 200 ರೂಪಾಯಿ 22 ರೂಪಾಯಿ. ನಿಮ್ಮ ಗ್ರೋತ್ ಎಷ್ಟಾಗಿದೆ? ನೀವು ಹೇಳಿರೋ ಪ್ರಕಾರ NDA ಸರ್ಕಾರ ಬಂದ ಮೇಲೆ 6.5% ಅಷ್ಟೇ. ಅಂದರೆ ಆಲ್ ಟುಗೆದರ್ 220 ರೂಪಾಯಿ 22 ರೂಪಾಯಿ ಗ್ರೋತ್ ಇದ್ದಿದ್ದು ನೀವು 6.5% 13 ರೂಪಾಯಿಗೆ ತಗೊಂಬಂದಿದ್ದೀರಾ. ವರ್ಷಕ್ಕೆ 13 ರೂಪಾಯಿ ಜಾಸ್ತಿ ಆಗುತ್ತೆ 100 ರೂಪಾಯಿಗೆ. ಅಷ್ಟೇ ಅದ್ರ ಗ್ರೋತ್. ನಿಮ್ಮ GDP ಗ್ರೋತ್ 7 ಟ್ರಿಲಿಯನ್ GDP ಅಂತೀರಿ. ಯಾವಾಗ ಅದು? ಟ್ರಿಲಿಯನ್ ಅಂದರೆ ಏನು ಅಂತ ಒಬ್ರಿಗೆ ಗೊತ್ತಾಗ್ಬೋದು. ಆ ಥರ ಟ್ರಿಲಿಯನ್ನು, ಮಿಲಿಯನ್ನು, ಬಿಲಿಯನ್ ಹೇಳ್ತಾ ಇದ್ದೀರಿ. ಜನಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ಕೋಟಿಗಟ್ಟಲೆ ಹೇಳಿ ಸ್ವಾಮಿ, ಅರ್ಥ ಆಗುತ್ತೆ. ನಿರುದ್ಯೋಗ, ಬರಗಾಲ, ರೈತರ ಸಮಸ್ಯೆಗಳ ಬಗ್ಗೆ ಚಕಾರವೇ ಇಲ್ಲ. ನಿಮ್ಮಲ್ಲಿ ಎಲ್ಲಿ ಯಾವ ಸ್ಕೀಮ್ ಕೊಟ್ಟಿದ್ರಿ? ಯಾವ ಇದರಲ್ಲಿ ಬಡ್ಜೆಟಲ್ಲಿ ಹೇಳಿದ್ದೀರಿ ನೀವು? ನಿರುದ್ಯೋಗದ ಬಗ್ಗೆ ಎಲ್ಲಾದರೂ ಪ್ರಸ್ತಾವನೆ ಮಾಡಿದ್ದೀರಾ? ಇಂಥ ಫ್ಯಾಕ್ಟ್ರಿ ಮಾಡ್ತೀವಿ, ಇಂಥ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಇಂಥ ಡ್ಯಾಮ್ಗಳು ಕಟ್ತೀವಿ ಅನ್ನುವಂಥದ್ದು ಏನಾದರೂ ಪ್ರಸ್ತಾವನೆ ಆಗಿದೆ ನಿಮ್ಮಲ್ಲಿ? ಬರಗಾಲದ ಬಗ್ಗೆ ಇಡೀ ದೇಶಾದ್ಯಂತ ಸುಮಾರು 16 ರಾಜ್ಯಗಳಲ್ಲಿ ಬರಗಾಲ ತತ್ತರಿಸ್ತಾ ಇದೆ. ಅವ್ರಿಗೆ ಯಾರಿಗಾದರೂ 5 ನಯಾ ಪೈಸೆ ಕೊಡುವಂಥ ಕೆಲಸವನ್ನು ಮಾಡಿದ್ದೀರಾ? ರೈತರು ಸೂಸೈಡ್ ನಿಮ್ಮ ಸರ್ಕಾರ ಬಂದ ಮೇಲೆ ದೇಶಾದ್ಯಂತ ಸೂಸೈಡ್ ರೇಟು 25% ಜಾಸ್ತಿ ಆಗಿದೆ. ನೀವು ನಿಮ್ಮ BJP ರೂಲ್ಡ್ ಸ್ಟೇಟ್ಗಳಲ್ಲೇ ಜಾಸ್ತಿ ಇದ್ದಾವೆ. 16 ಸ್ಟೇಟ್ಗಳಲ್ಲಿ ನೀವು ರೂಲ್ ಮಾಡ್ತಾ ಇದ್ದೀರಿ. ಇವ್ರಿಗೆ ಏನು ಪ್ಯಾಕೇಜ್ ನೀವು ಕೊಡ್ತಾ ಇದ್ದೀರಿ? ಇದ್ರ ಬಗ್ಗೆ ನಿಮ್ಮ ಮಾತೇ ಇಲ್ಲ. ಎಲ್ಲೂ ಅವಕಾಶನೇ ಇಲ್ಲದೆ ಇರೋ ಹೊತ್ತಿನಲ್ಲಿ ಮಾಡಿದ್ದೀರಿ. ಆಮೇಲೆ ಕೆಲವು ಬೆಳೆಗಳಿಗೆ ಮಾತ್ರ ನೀವು MSP ಕೊಡುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಬರೀ ಅಕ್ಕಿ, ರಾಗಿ, ಗೋಧಿ, ಜೋಳ, 4-5 ಬೆಳೆಗಳಿಗೆ ಮಾತ್ರ. ರೈತರು ಬರೀ ಇಷ್ಟೇನ ಬೆಳೆಯೋದು? ಸಣ್ಣ ಬೆಳೆಗಾರರಿದ್ದಾರೆ, ಕಾಫಿ ಬೆಳೆಗಾರರಿದ್ದಾರೆ, ಟೀ ಎಸ್ಟೇಟ್ ಮಾಡುವಂಥವ್ರು, ತರಕಾರಿ ಮಾರುವಂಥದ್ದು. ಪ್ರತಿಯೊಂದು ಬೆಳೆಗೂ MSP ಕೊಡಬೇಕು ಅಂತಲೇ ಸ್ವಾಮಿನಾಥನ್ ವರದಿ ಇರುವಂಥದ್ದು. ಸ್ವಾಮಿನಾಥನ್ ವರದಿನ ನಾವು ಬಂದ ತಕ್ಷಣ 2 ತಿಂಗಳಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ರಲ್ಲ 2014ರಲ್ಲಿ. ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ ಏನಾಯ್ತದು? MSP ಬಗ್ಗೆ ಅದ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೊತಾ ಇಲ್ಲ. ಆಮೇಲೆ ಕಾರ್ಪೊರೇಟ್ ಸಂಸ್ಥೆಗಳ ಶ್ರೀಮಂತರ ಟ್ಯಾಕ್ಸ್ನ 30%ಇಂದ ಅಫಿಷಿಯಲ್ಲಾಗಿ 22.5%ಗೆ ನೀವು ರೆಡ್ಯೂಸ್ ಮಾಡ್ಕೊಂಡಿದ್ದೀರಿ. ಅಂದರೆ 7.5% ಕಮ್ಮಿ ಮಾಡಿದ್ದೀರಿ ಕಾರ್ಪೊರೇಟ್ ಸಂಸ್ಥೆಗಳ ಟ್ಯಾಕ್ಸು. ಬಡವರ ಮೇಲೆ ನೀವು 55% ಟ್ಯಾಕ್ಸ್ನ ಇಲ್ಲಿವರೆಗೂ 10 ವರ್ಷ. ಅಂಬಾನಿ ಅವರೆಲ್ಲ ನನಗೆ ಟ್ಯಾಕ್ಸ್ ಕಮ್ಮಿ ಮಾಡಿ ಅಂತ ಕೇಳಿ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನೀವು ಟ್ಯಾಕ್ಸ್ನ ಕಮ್ಮಿ ಮಾಡುವಂಥ ಕೆಲಸವನ್ನು ಮಾಡಿದೆ. ಅವ್ರು ಜಾಸ್ತಿ ಮಾಡಿದ ಸಮಸ್ಯೆ ಏನಾಗ್ತಿತ್ತು? 10 ವರ್ಷದಲ್ಲಿ ಮನಮೋಹನ್ ಸಿಂಗ್ ಇದ್ದಾಗಲೇ 30% ಟ್ಯಾಕ್ಸ್ ಇದ್ದಿದ್ದನ್ನ ಈ 22.5% ಟ್ಯಾಕ್ಸ್ ಇರ್ತಾರೆ. ಟ್ಯಾಕ್ಸ್ ಎಲ್ಲಾದರೂ ಕಡಿಮೆ ಆಗುವಂಥದ್ದು ನಾವು ನೋಡಿದ್ದೀವ ಸ್ವಾಮಿ?
ಎಸೆನ್ಷಿಯಲ್ ಗೂಡ್ಸಿಗೆ ಟ್ಯಾಕ್ಸ್ ಕಮ್ಮಿ ಆಗುವಂಥದ್ದು ನೋಡಿದ್ದೀವಿ. ಕಾರ್ಪೊರೇಟ್ ಸಂಸ್ಥೆಗಳಿಗೆ ನೀವು ಜಾಸ್ತಿ ಮಾಡಬೇಕೇ ಹೊರತು ಅವ್ರ ವಹಿವಾಟು ಜಾಸ್ತಿ ಆಗಿದೆ. ಬರೀ 50,000 ಕೋಟಿ ವಹಿವಾಟು ಇದ್ದಿದ್ದು 2010ನೇ ಇಸ್ವಿನಲ್ಲಿ ಅದಾನಿದು ಇವತ್ತು 14 ಲಕ್ಷ ಕೋಟಿ ಇದೆ. ಜಾಸ್ತಿ ಆಗಬೇಕಲ್ವ ಅವ್ರ ಟ್ಯಾಕ್ಸು? ಅವ್ರ ಟ್ಯಾಕ್ಸ್ ಕಮ್ಮಿ ಮಾಡ್ಕೊಂಡಿದ್ದೀರಿ ಅಷ್ಟೇ. 2004ರಿಂದ 2014ರವರೆಗೆ ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಬಡ್ಜೆಟ್, ಆವರೇಜ್ ಬಡ್ಜೆಟ್ ಗ್ರೋತ್ ಇದೆಯಲ್ಲ, ವರ್ಷ 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 ಜಾಸ್ತಿ ಆಗುವಂಥದ್ದು. 17 ಲಕ್ಷ ಕೋಟಿ ಇದ್ದಿದ್ದು 18 ಲಕ್ಷ ಕೋಟಿ, ಆಮೇಲೆ 19 ಲಕ್ಷ ಕೋಟಿ, ಆ ಥರ ಜಾಸ್ತಿ ಆಗುವಂಥದ್ದು. ಅಂದರೆ ಎವ್ರಿ ಇಯರ್ ಆವರೇಜ್ ಗ್ರೋತ್ ಆಫ್ ಬಡ್ಜೆಟ್ 13.7% ಇತ್ತು 2004ರಿಂದ 2014ರವರೆಗೆ. 13.7% ಗ್ರೋತ್ 10 ವರ್ಷದಲ್ಲಿ. ಇವರು 2014ರಿಂದ 2024ರಲ್ಲಿ ಇವರ ಗ್ರೋತು ಬರೀ ಓನ್ಲಿ 9.6%. ಅಂದರೆ ಇಷ್ಟೊತ್ತಿಗಾಗಲೇ ನೀವು ದೇಶವನ್ನು ನಂಬರ್ 1 ಡೆವಲಪ್ಡ್ ಸ್ಟೇಟ್ ಟು ಡೆವಲಪಿಂಗ್ ಕಂಟ್ರಿ ಮಾಡ್ತೀವಿ ಅನ್ನುವಂಥದ್ದು ಮೈಂಡಲ್ಲಿ ನಿಮ್ಮದಿದ್ದರೆ ಅಟ್ಲೀಸ್ಟ್ 15% ಗ್ರೋತ್ನ ನಾವು ಕಾಣಬೇಕಾಗಿತ್ತು. ಈಗ ಇವರು 2014ರಿಂದ 2024 ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಆವರೇಜ್ ಗ್ರೋತು 9.6%, ಬರೀ 9.6% ಅಷ್ಟೇ ಆವರೇಜ್ ಬಡ್ಜೆಟ್ ಗ್ರೋತು. ಅವ್ರು ನಮ್ಮ ಸರ್ಕಾರ ಇದ್ದಾಗ ಆವರೇಜ್ ಬಡ್ಜೆಟ್ ಗ್ರೋತ್ 13.7% ಇತ್ತು. ಅಂದರೆ 4.19% ಕಮ್ಮಿ ಆಗಿದೆ. ಕಮ್ಮಿ ಮಾಡಿದ್ದೀರಿ.